ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ಬೈರತಿ ಬಸವರಾಜ್ ಅವರ ಅರ್ಜಿಯನ್ನ ನಿರೀಕ್ಷಣಾ ಜಾಮೀನನ್ನ ವಜಾ ಮಾಡಿತ್ತು ಹೈಕೋರ್ಟ್ ಆದೇಶವನ್ನ ಪ್ರಶ್ನಿಸಿ ನಿರೀಕ್ಷೆಯಂತೆ ಸುಪ್ರೀಂ ಕೋರ್ಟ್ಗೆ ಬೈರತಿ ಬಸವರಾಜ್ ಮೇಲ್ಮನವಿಯನ್ನ ಸಲ್ಲಿಸಿದ್ದಾರೆ. ಸಿಜೆಐ ಸೂರ್ಯಕಾಂತ್ ನೇತೃತ್ವದ ತ್ರಿಸದಸ್ಯ ಪೀಠದಲ್ಲಿ ಅರ್ಜಿ ವಿಚಾರಣೆಗೆ ಬರುತ್ತೆ. ನಿರೀಕ್ಷಣಾ ಜಾಮೀನು ಅರ್ಜಿ ವಜಾದ ಬೆನ್ನಲ್ಲೇ ಅಜ್ಞಾತ ಸ್ಥಳದಲ್ಲಿದ್ದಾರೆ ಬೈರತಿ ಬಸವರಾಜ್. ಬೈರತಿ ಪತ್ತೆಗೆ ಲುಕೌಟ್ ನೋಟಿಸ್ ಅನ್ನ ಪೊಲೀಸರು ಹೊರಡಿಸಿದ್ದಾರೆ. ದೇಶ ಬಿಟ್ಟು ಹೋಗಬಾರದು ಈ ವ್ಯಕ್ತಿ ಅಂತ ಹೇಳಿ. ಇನ್ನೊಂದು ಕಡೆಗೆ ಬೈರತಿ ಬಸವರಾಜ್ನನ್ನ ಬಂಧಿಸದಂತೆ ಒಬ್ಬ ಪ್ರಭಾವಿ ನಾಯಕ ಪೊಲೀಸರ ಮೇಲೆ ಒತ್ತಡ ಹಾಕ್ತಾ ಇರೋದ್ರ ಆರೋಪ ಕೇಳಿ ಬರ್ತಾ ಇದೆ. ಇದೇ ಗೋಳಾಗ್ಬಿಟ್ಟಿದೆ. ಆ ರಾಜೀವ್ ಗೌಡನನ್ನು ಮುಟ್ಟೋದಕ್ಕೂ ಪ್ರಭಾವಿಗಳು ಬಂದು ರಕ್ಷಣೆ ಮಾಡ್ತಾರೆ, ನಮ್ಮ ಕಡೆಯವರು ಮಾಡಬೇಡಿ ಅಂತ. ಈ ಕಡೆಗೆ ಈ ಬೈರತಿ ಬಸವರಾಜು ಒಂದು ಕೊಲೆ ಕೇಸ್ನಲ್ಲಿ ಅಕ್ಯೂಸ್ಡು. ಅದು ಈ ಪ್ರಕರಣದ A1 ಜೊತೆಗೆ ಡೈರೆಕ್ಟು ಈ ಶಾಸಕರದ ಲಿಂಕ್ ಇತ್ತು. ಓಪನ್ ಆಗಿ ಸುಳ್ಳನ್ನು ಹೇಳಿದ್ರು, ನಮ್ಮ ಮಾಧ್ಯಮದ ಮುಂದೆನೇ ಬಂದು ಸುಳ್ಳನ್ನು ಹೇಳಿದ್ರು. ಇಲ್ಲಿ ತನಕ ರಕ್ಷಣೆ ಅಂತೆ.